ಕಾಂಗ್ರೆಸ್ ಕೋಲ್ಡ್ ವಾರ್ನ ಬಿಗ್ ನ್ಯೂಸ್. ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ಆಗ್ತಾ ಇರೋದು ಗೊತ್ತಿರುವಂತಹ ವಿಚಾರ. ಅಧಿಕಾರವನ್ನ ಒದ್ದು ಕಿತ್ಕೊಳ್ಬೇಕು ಅಂತ ಮೊನ್ನೆ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು. ಸದನದಲ್ಲಿ ಇಂಥ ಹೇಳಿಕೆ ಅಗತ್ಯ ಇರಲಿಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆ ಬೇರೆಯ ಸಂದೇಶ ನೀಡುತ್ತೆ. ದುರಹಂಕಾರದ ಹೇಳಿಕೆ ಒಳ್ಳೆಯದಲ್ಲ ಅನ್ನುವಂಥ ಚರ್ಚೆ ಪಕ್ಷದ ಒಳಗಡೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಡೆದಂತಹ ಚರ್ಚೆ. ಸದನದಲ್ಲಿ ಎಸ್ಎಂ ಕೃಷ್ಣ ಅವರ ಅಗಲಿಕೆಯ ಸಂದರ್ಭದಲ್ಲಿ ಸಂತಾಪ ಸೂಚನೆ ಮಾಡ್ತಾ ಇದ್ರು ಅಧಿಕಾರಿಗಳು, ಅಂದ್ರೆ ಅಲ್ಲಿದ್ದಂತಹ ಸಚಿವರಾದಿಯಾಗಿ ಶಾಸಕರೆಲ್ಲರೂ ಕೂಡ. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎದ್ದು ನಿಂತ್ಕೊಂಡು ಎಸ್ಎಂ ಕೃಷ್ಣ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾಗ ಅವರು ಒಂದು ಮಾತು ಹೇಳಿದ್ರಂತೆ, ಅವರಿಗೆ ಒದ್ದು ಕಿತ್ಕೊಳ್ಬೇಕು ಅಧಿಕಾರವನ್ನ ಅಂತ. ಅದನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಈಗ ಸಿದ್ದರಾಮಯ್ಯನವರ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಒದ್ದು ಕಿತ್ಕೋಬೇಕು ಅಂದರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ. ಇವತ್ತು ಆ ಪಿ ಎನ್ ಇಟ್ಕೊಂಡಿದ್ದೀನಿ. ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದು. ನಾನು ಒಬ್ಬ ಪಿ ಎ ಶ್ರೀಧರಲ್ಲ, ಬೇರೆ ಒಬ್ಬ ಪಿ ಎಸ್ ಇದ್ದು ಇಟ್ಕೊಂಡಿದ್ದೆ. ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಇಲ್ಲ, ಇದು ಓಕೆ, ಅದನ್ನು ಸಮೀಕರಿಸಬಾರ್ದು ಅಂತೇನಿಲ್ಲ. ಅಶೋಕ್ ಅವರು ಅದನ್ನು ಮಾಡುವಂಥ ಪ್ರಯತ್ನ ಮಾಡೋದು, ನೀವು ಯಾಕೆ ಓದಿದ್ದು ಮಾಡ್ತೀರಿ ಅಂತೇಳಿ. ಬಟ್ ಒಮ್ಮೊಮ್ಮೆ ಏನಾಗಿರುತ್ತೆ, ಆ ಸಬ್ಜೆಕ್ಟೇ ಬೇರೆ. ಅದು ಇಂಥ ಸಂದರ್ಭ ಒಂದು ಬಂದಿತ್ತು. ನಾನು ಟಿ ವಿ ಜಯಚಂದ್ರ ಹೋಗ್ಬಿಟ್ಟು ಮಾಡಿದ್ವಿ, ಒದ್ದು ಹೇಳಿದ್ವಿ, ನೀವು ಸಿ ಎಮ್ ಆಗಬೇಕು ಸರ್ ಅಂತ ಹೇಳಿದ್ವಿ ಅಂತ ಹೇಳಿದ್ವಿ. ಆಮೇಲೆ ಅಷ್ಟೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಇಂಥ ಹೇಳಿಕೆಗಳನ್ನೆಲ್ಲ ಹೇಳುವಂಥ ಅಗತ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ಆದರೆ ಒಂದು ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ, ಸಾರಿ, ಸಿದ್ದರಾಮಯ್ಯನವರಿಗೆ ಬೇರೆ ಪಕ್ಷ ಅಂದರೆ ಮತ್ತೊಬ್ಬರಿಗಾಗಿ ನೀವು ಹೇಳಿದ್ರಲ್ಲ, ಅವ್ರ ಹತ್ರ ಹುಮ್ಮಸ್ ಇದೆಯಾ ಅಂತೇಳಿ, ಅವ್ರಿಗೆ ಬೇಕೇ ಆಗಿಲ್ಲ. ಆದರೆ ಏನು ನದಿ ದಾಟಿಸಿದ ಅಂಬಿಗ ಇದಾನಲ್ಲ, ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಆಗ ಸುದ್ದಿ ನಮಗೆ 2004-05 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ, 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ ಯಾರನ್ನ ಸಿ ಎಂ ಮಾಡೋಕ್ಕೆ, ಸಿದ್ದರಾಮಯ್ಯನ ಸಿ ಎಂ ಮಾಡೋಕ್ಕೆ ಅಂತ. ಆಗೋಯ್ತಲ್ಲ 2 ಬಾರಿ. ಈಗ ನಮ್ಮ ಕೊಡಿ ರಿಟರ್ನ್ ಅಂತ ಕೇಳ್ತಾರೆ. ನಾನೇನು ಮಾಡ್ಲಪ್ಪ, ಹೊರಗೆ ಬನ್ನಿ, ಬೇರೆ ಪಾರ್ಟಿ ಮಾಡಿ, ಅಷ್ಟು ಮಾಡಿ ನಾವು ಕಾಂಗ್ರೆಸ್ ಕೋಲ್ಡ್ ವಾರ್ನ ಬಿಗ್ ನ್ಯೂಸ್. ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ಆಗ್ತಾ ಇರೋದು ಗೊತ್ತಿರುವಂತಹ ವಿಚಾರ. ಅಧಿಕಾರವನ್ನ ಒದ್ದು ಕಿತ್ಕೊಳ್ಬೇಕು ಅಂತ ಮೊನ್ನೆ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು. ಸದನದಲ್ಲಿ ಇಂಥ ಹೇಳಿಕೆ ಅಗತ್ಯ ಇರಲಿಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆ ಬೇರೆಯ ಸಂದೇಶ ನೀಡುತ್ತೆ. ದುರಹಂಕಾರದ ಹೇಳಿಕೆ ಒಳ್ಳೆಯದಲ್ಲ ಅನ್ನುವಂಥ ಚರ್ಚೆ ಪಕ್ಷದ ಒಳಗಡೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಡೆದಂತಹ ಚರ್ಚೆ. ಸದನದಲ್ಲಿ ಎಸ್ಎಂ ಕೃಷ್ಣ ಅವರ ಅಗಲಿಕೆಯ ಸಂದರ್ಭದಲ್ಲಿ ಸಂತಾಪ ಸೂಚನೆ ಮಾಡ್ತಾ ಇದ್ರು ಅಧಿಕಾರಿಗಳು, ಅಂದ್ರೆ ಅಲ್ಲಿದ್ದಂತಹ ಸಚಿವರಾದಿಯಾಗಿ ಶಾಸಕರೆಲ್ಲರೂ ಕೂಡ. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎದ್ದು ನಿಂತ್ಕೊಂಡು ಎಸ್ಎಂ ಕೃಷ್ಣ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾಗ ಅವರು ಒಂದು ಮಾತು ಹೇಳಿದ್ರಂತೆ, ಅವರಿಗೆ ಒದ್ದು ಕಿತ್ಕೊಳ್ಬೇಕು ಅಧಿಕಾರವನ್ನ ಅಂತ. ಅದನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಈಗ ಸಿದ್ದರಾಮಯ್ಯನವರ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಒದ್ದು ಕಿತ್ಕೋಬೇಕು ಅಂದರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ. ಇವತ್ತು ಆ ಪಿ ಎನ್ ಇಟ್ಕೊಂಡಿದ್ದೀನಿ. ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದು. ನಾನು ಒಬ್ಬ ಪಿ ಎ ಶ್ರೀಧರಲ್ಲ, ಬೇರೆ ಒಬ್ಬ ಪಿ ಎಸ್ ಇದ್ದು ಇಟ್ಕೊಂಡಿದ್ದೆ. ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಇಲ್ಲ, ಇದು ಓಕೆ, ಅದನ್ನು ಸಮೀಕರಿಸಬಾರ್ದು ಅಂತೇನಿಲ್ಲ. ಅಶೋಕ್ ಅವರು ಅದನ್ನು ಮಾಡುವಂಥ ಪ್ರಯತ್ನ ಮಾಡೋದು, ನೀವು ಯಾಕೆ ಓದಿದ್ದು ಮಾಡ್ತೀರಿ ಅಂತೇಳಿ. ಬಟ್ ಒಮ್ಮೊಮ್ಮೆ ಏನಾಗಿರುತ್ತೆ, ಆ ಸಬ್ಜೆಕ್ಟೇ ಬೇರೆ. ಅದು ಇಂಥ ಸಂದರ್ಭ ಒಂದು ಬಂದಿತ್ತು. ನಾನು ಟಿ ವಿ ಜಯಚಂದ್ರ ಹೋಗ್ಬಿಟ್ಟು ಮಾಡಿದ್ವಿ, ಒದ್ದು ಹೇಳಿದ್ವಿ, ನೀವು ಸಿ ಎಮ್ ಆಗಬೇಕು ಸರ್ ಅಂತ ಹೇಳಿದ್ವಿ ಅಂತ ಹೇಳಿದ್ವಿ. ಆಮೇಲೆ ಅಷ್ಟೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಇಂಥ ಹೇಳಿಕೆಗಳನ್ನೆಲ್ಲ ಹೇಳುವಂಥ ಅಗತ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ಆದರೆ ಒಂದು ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ, ಸಾರಿ, ಸಿದ್ದರಾಮಯ್ಯನವರಿಗೆ ಬೇರೆ ಪಕ್ಷ
ಬೇರೆ ಪಕ್ಷ ಅಂದ್ರೆ ಮತ್ತೊಬ್ಬರಿಗಾಗಿ ನೀವು ಹೇಳಿದ್ರಲ್ಲ ಅವ್ರ ಹತ್ರ ಹುಮ್ಮಸ್ ಇದೆಯಾ ಅಂತೇಳಿ ಅವ್ರಿಗೆ ಬೇಕೇ ಆಗಿಲ್ಲ. ಆದರೆ ಏನು ನದಿ ದಾಟಿಸಿದ ಅಂಬಿಗ ಇದಾನಲ್ಲ ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಆಗ ಸುದ್ದಿ ನಮಗೆ 2004-5ರಲ್ಲಿ 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ, 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ ಯಾರನ್ನ CM ಮಾಡಕ್ಕೆ, ಸಿದ್ದರಾಮಯ್ಯ CM ಮಾಡಕ್ಕೆ ಅಂತ ಆಗೋಯ್ತಲ್ಲ 2 ಬಾರಿ. ಈಗ ನಮ್ಮ ಕೊಡಿ ರಿಟರ್ನ್ ಅಂತ ಕೇಳ್ತಾರೆ. ನಾನೇನು ಮಾಡ್ಲಪ್ಪ, ಹೊರಗೆ ಬನ್ನಿ ಬೇರೆ ಪಾರ್ಟಿ ಮಾಡಿ ಅಷ್ಟು ಮಾಡಿ ನಾವು ಮಾಡ್ಕೋತೀವಿ. ಕಾಂಗ್ರೆಸ್ ಕೋಲ್ಡ್ ವಾರ್ನ ಬಿಗ್ ನ್ಯೂಸ್. ಸಿದ್ದರಾಮಯ್ಯ DCM DK ಶಿವಕುಮಾರ್ ನಡುವೆ ಶೀತಲ ಸಮರ ಆಗ್ತಾ ಇರೋದು ಗೊತ್ತಿರುವಂತಹ ವಿಚಾರ. ಅಧಿಕಾರವನ್ನ ಒದ್ದು ಕಿತ್ಕೊಳ್ಬೇಕು ಅಂತ ಮೊನ್ನೆ ಸದನದಲ್ಲಿ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. DK ಶಿವಕುಮಾರ್ ಅವರ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು. ಸದನದಲ್ಲಿ ಇಂಥ ಹೇಳಿಕೆ ಅಗತ್ಯ ಇರಲಿಲ್ಲ. DK ಶಿವಕುಮಾರ್ ಹೇಳಿಕೆ ಬೇರೆಯ ಸಂದೇಶ ನೀಡುತ್ತೆ. ದುರಹಂಕಾರದ ಹೇಳಿಕೆ ಒಳ್ಳೆಯದಲ್ಲ ಅನ್ನುವಂಥ ಚರ್ಚೆ ಪಕ್ಷದ ಒಳಗಡೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. CM ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಡೆದಂತಹ ಚರ್ಚೆ, ಸದನದಲ್ಲಿ SM ಕೃಷ್ಣ ಅವರ ಅಗಲಿಕೆಯ ಸಂದರ್ಭದಲ್ಲಿ ಸಂತಾಪ ಸೂಚನೆ ಮಾಡ್ತಾ ಇದ್ರು ಅಧಿಕಾರಿಗಳು, ಅಂದ್ರೆ ಅಲ್ಲಿದ್ದಂತಹ ಸಚಿವರಾದಿಯಾಗಿ ಶಾಸಕರೆಲ್ಲರೂ ಕೂಡ. ಆಗ DCM DK ಶಿವಕುಮಾರ್ ಅವರು ಎದ್ದು ನಿಂತ್ಕೊಂಡು SM ಕೃಷ್ಣ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾಗ ಅವರು ಒಂದು ಮಾತು ಹೇಳಿದ್ರಂತೆ, ಅವರಿಗೆ ಒದ್ದು ಕಿತ್ಕೊಳ್ಬೇಕು ಅಧಿಕಾರವನ್ನ ಅಂತ. ಅದನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಈಗ ಸಿದ್ದರಾಮಯ್ಯನವರ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದ್ದಾರೆ, ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ, ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ PA ನನಗೆ ಫೋನ್ ಮಾಡಿದೆ. ಇವತ್ತು ಆ PA ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದು. ನಾನು ಒಬ್ಬ PA ಶ್ರೀಧರಲ್ಲ, ಬೇರೆ ಒಬ್ಬ PA PS ಇದ್ದು ಇಟ್ಕೊಂಡಿದ್ದೆ. ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಇಲ್ಲ, ಇದು ಓಕೆ, ಅದನ್ನು ಸಮೀಕರಿಸಬಾರ್ದು ಅಂತೇನಿಲ್ಲ. ಅಶೋಕ್ ಅವರು ಅದನ್ನು ಮಾಡುವಂಥ ಪ್ರಯತ್ನ ಮಾಡೋದು, ನೀವು ಯಾಕೆ ಓದಿದ್ದು ಮಾಡ್ತೀರಿ ಅಂತೇಳಿ. ಬಟ್ ಒಮ್ಮೊಮ್ಮೆ ಏನಾಗಿರುತ್ತೆ, ಆ ಸಬ್ಜೆಕ್ಟೇ ಬೇರೆ. ಅದು ಇಂಥ ಸಂದರ್ಭ ಒಂದು ಬಂದಿತ್ತು. ನಾನು TV ಜಯಚಂದ್ರ ಹೋಗ್ಬಿಟ್ಟು ಮಾಡಿದ್ವಿ, ಒದ್ದು ಹೇಳಿದ್ವಿ, ನೀವು CM ಆಗಬೇಕು ಸರ್ ಅಂತ ಹೇಳಿದ್ವಿ ಅಂತ ಹೇಳಿದ್ವಿ. ಆಮೇಲೆ ಅಷ್ಟೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಇಂಥ ಹೇಳಿಕೆಗಳನ್ನೆಲ್ಲ ಹೇಳುವಂಥ ಅಗತ್ಯ DK ಶಿವಕುಮಾರ್ ಅವರಿಗಿಲ್ಲ. ಆದರೆ ಒಂದು ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅಂದರೆ DK ಶಿವಕುಮಾರ್ ಅವರಿಗೆ, ಸಾರಿ ಸಿದ್ದರಾಮಯ್ಯನವರಿಗೆ ಬೇರೆ ಪಕ್ಷ ಅಂದ್ರೆ ಮತ್ತೊಬ್ಬರಿಗಾಗಿ ನೀವು ಹೇಳಿದ್ರಲ್ಲ ಅವ್ರ ಹತ್ರ ಹುಮ್ಮಸ್ ಇದೆಯಾ ಅಂತೇಳಿ ಅವ್ರಿಗೆ ಬೇಕೇ ಆಗಿಲ್ಲ. ಆದರೆ ಏನು ನದಿ ದಾಟಿಸಿದ ಅಂಬಿಗ ಇದಾನಲ್ಲ ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಆಗ ಸುದ್ದಿ ನಮಗೆ 2004-5ರಲ್ಲಿ 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ, 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ ಯಾರನ್ನ CM ಮಾಡಕ್ಕೆ, ಸಿದ್ದರಾಮಯ್ಯ CM ಮಾಡಕ್ಕೆ ಅಂತ ಆಗೋಯ್ತಲ್ಲ 2 ಬಾರಿ. ಈಗ ನಮ್ಮ ಕೊಡಿ ರಿಟರ್ನ್ ಅಂತ ಕೇಳ್ತಾರೆ. ನಾನೇನು ಮಾಡ್ಲಪ್ಪ, ಹೊರಗೆ ಬನ್ನಿ ಬೇರೆ ಪಾರ್ಟಿ ಮಾಡಿ ಅಷ್ಟು ಮಾಡಿ ನಾವು ಮಾಡ್ಕೋತೀವಿ. ಕಾಂಗ್ರೆಸ್ ಕೋಲ್ಡ್ ವಾರ್ನ ಬಿಗ್ ನ್ಯೂಸ್. ಸಿದ್ದರಾಮಯ್ಯ DCM DK ಶಿವಕುಮಾರ್ ನಡುವೆ ಶೀತಲ ಸಮರ ಆಗ್ತಾ ಇರೋದು ಗೊತ್ತಿರುವಂತಹ ವಿಚಾರ. ಅಧಿಕಾರವನ್ನ ಒದ್ದು ಕಿತ್ಕೊಳ್ಬೇಕು ಅಂತ ಮೊನ್ನೆ ಸದನದಲ್ಲಿ DCM DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. DK ಶಿವಕುಮಾರ್ ಅವರ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ ಸಿದ್ದರಾಮಯ್ಯನವರ ಆಪ್ತರು. ಸದನದಲ್ಲಿ ಇಂಥ ಹೇಳಿಕೆ ಅಗತ್ಯ ಇರಲಿಲ್ಲ. DK ಶಿವಕುಮಾರ್ ಹೇಳಿಕೆ ಬೇರೆಯ ಸಂದೇಶ ನೀಡುತ್ತೆ. ದುರಹಂಕಾರದ ಹೇಳಿಕೆ ಒಳ್ಳೆಯದಲ್ಲ ಅನ್ನುವಂಥ ಚರ್ಚೆ ಪಕ್ಷದ ಒಳಗಡೆ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. CM ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಡೆದಂತಹ ಚರ್ಚೆ, ಸದನದಲ್ಲಿ SM ಕೃಷ್ಣ ಅವರ ಅಗಲಿಕೆಯ ಸಂದರ್ಭದಲ್ಲಿ ಸಂತಾಪ ಸೂಚನೆ ಮಾಡ್ತಾ ಇದ್ರು ಅಧಿಕಾರಿಗಳು, ಅಂದ್ರೆ ಅಲ್ಲಿದ್ದಂತಹ ಸಚಿವರಾದಿಯಾಗಿ ಶಾಸಕರೆಲ್ಲರೂ ಕೂಡ. ಆಗ DCM DK ಶಿವಕುಮಾರ್ ಅವರು ಎದ್ದು ನಿಂತ್ಕೊಂಡು SM ಕೃಷ್ಣ ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾಗ ಅವರು ಒಂದು ಮಾತು ಹೇಳಿದ್ರಂತೆ, ಅವರಿಗೆ ಒದ್ದು ಕಿತ್ಕೊಳ್ಬೇಕು ಅಧಿಕಾರವನ್ನ ಅಂತ. ಅದನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಈಗ ಸಿದ್ದರಾಮಯ್ಯನವರ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಇದ್ದಾರೆ, ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ, ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ PA ನನಗೆ ಫೋನ್ ಮಾಡಿದೆ. ಇವತ್ತು ಆ PA ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದು. ನಾನು ಒಬ್ಬ PA ಶ್ರೀಧರಲ್ಲ, ಬೇರೆ ಒಬ್ಬ PA PS ಇದ್ದು ಇಟ್ಕೊಂಡಿದ್ದೆ. ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಇಲ್ಲ, ಇದು ಓಕೆ,
ಅದನ್ನು ಸಮೀಕರಿಸಬಾರ್ದು ಅಂತೇನಿಲ್ಲ. ಅಶೋಕ್ ಅವರು ಅದನ್ನು ಮಾಡುವಂಥ ಪ್ರಯತ್ನ ಮಾಡಿ ನೀವು ಯಾಕೆ ಓದಿದ್ದು ಮಾಡ್ತೀರಿ ಅಂತೇಳಿ. ಬಟ್ ಒಮ್ಮೊಮ್ಮೆ ಏನಾಗಿರುತ್ತೆ, ಆ ಸಬ್ಜೆಕ್ಟೇ ಬೇರೆ ಅದು. ಇಂಥ ಸಂದರ್ಭ ಒಂದು ಬಂದಿತ್ತು. ನಾನು ಟಿ ವಿ ಜಯಚಂದ್ರ ಹೋಗ್ಬಿಟ್ಟು ಮಾಡಿದ್ವಿ, ಓದ್ದು ಹೇಳಿದ್ವಿ, ನೀವು ಸಿ ಎಮ್ ಆಗಬೇಕು ಸರ್ ಅಂತ ಹೇಳಿದ್ವಿ ಅಂತ ಹೇಳಿದ್ವಿ. ಆಮೇಲೆ ಅಷ್ಟೆಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಟಕ್ಕರ್ ಕೊಡೋದಕ್ಕೆ ಇಂಥ ಹೇಳಿಕೆಗಳನ್ನೆಲ್ಲ ಹೇಳುವಂಥ ಅಗತ್ಯ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ಆದರೆ ಒಂದು ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ, ಅದು ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ, ಸಾರಿ, ಸಿದ್ದರಾಮಯ್ಯನವರಿಗೆ ಬೇರೆ ಪಕ್ಷ ಅಂದರೆ ಮತ್ತೊಬ್ಬರಿಗಾಗಿ, ನೀವು ಹೇಳಿದ್ರಲ್ಲ ಅವ್ರ ಹತ್ರ ಹುಮ್ಮಸ್ ಇದೆಯಾ ಅಂತೇಳಿ, ಅವ್ರಿಗೆ ಬೇಕೇ ಆಗಿಲ್ಲ. ಅದೇ. ಆದರೆ ಏನು ನದಿ ದಾಟಿಸಿದ ಅಂಬಿಗ ಇದಾನಲ್ಲ, ಅವನಿಗೆ ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಆಗ ಸುದ್ದಿ ನಮಗೆ 2004-05ರಲ್ಲಿ 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ, 100 ಕೋಟಿ ಇಟ್ಟಿದ್ರಂತೆ ಸತೀಶ್ ಜಾರಕಿಹೊಳಿ ಯಾರನ್ನ ಸಿ ಎಂ ಮಾಡೋಕ್ಕೆ, ಸಿದ್ದರಾಮಯ್ಯ ಸಿ ಎಂ ಮಾಡೋಕ್ಕೆ ಅಂತ ಆಗೋಯ್ತಲ್ಲ 2 ಬಾರಿ.